ಬಂಧುಗಳೇ, ಬಿಗ್ ಬಾಸ್ ಫೈನಲ್ಗೆ ಕೇವಲ 14 ದಿನಗಳು ಮಾತ್ರ ಬಾಕಿ ಇದೆ. ಕುತೂಹಲ, ನಿರೀಕ್ಷೆ ಎಲ್ಲವೂ ಕೂಡ ದುಪ್ಪಟ್ಟಾಗ್ತಿದೆ. ಬಿಗ್ ಬಾಸ್ ಟ್ರೋಫಿಯನ್ನ ಯಾರು ಎತ್ತಿ ಹಿಡಿತಾರೆ ಅಂತ ಹೇಳಿ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನ ಕೇಳಿದಾಗ ಬಹುತೇಕರೆಲ್ಲರೂ ಕೂಡ ಅರವಿಂದ್ ಮತ್ತೆ ಮಂಜು ಪಾವಗಡ ಕಡೆಗೆ ಒಲವನ್ನ ತೋರಿದ್ರು. ಅಂದ್ರೆ ಅರವಿಂದ್ ಕೆಪಿ ವಿನ್ನರ್, ಮಂಜು ಪಾವಗಡ ರನ್ನರ್ ಅಪ್ ಎನ್ನುವಂತ ಮಾತನ್ನ ಸ್ವತಃ ಮನೆಯ ಸದಸ್ಯರೇ ಹೇಳ್ತಾ ಇದ್ರು. ಇನ್ನುಳಿದಂತೆ ದಿವ್ಯಾ ಹುಡುಗ, ದಿವ್ಯಾ ಸುರೇಶ್, ಪ್ರಶಾಂತ್ ಸಂಬರ್ಗಿ ಇವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಮನೆಯ ಸದಸ್ಯರಿಂದ ಉತ್ತಮ ಓಟ್ಗಳನ್ನೇ ಪಡೆದುಕೊಂಡ್ರು. ಬಟ್ ಯಾರಿಗ್ ಗೊತ್ತು ಸಾರ್ವಜನಿಕರ ಮನಸ್ಸಲ್ಲಿ, ಅಂದ್ರೆ ಬಿಗ್ ಬಾಸ್ ವೀಕ್ಷಕರ ಮನಸ್ಸಲ್ಲಿ ಏನ್ ಓಡ್ತಾ ಇದೆ, ಅವ್ರ ತಲೆಯಲ್ಲಿ ಯಾವ ರೀತಿ ಲೆಕ್ಕಾಚಾರವನ್ನ ಹಾಕ್ತಿದ್ದಾರೆ, ಯಾರ ಕಡೆಗೆ ಅವರು ಒಲವನ್ನ ತೋರ್ತಾರೆ, ಯಾರಿಗೆ ವೋಟ್ ಹಾಕ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಜನ ಯಾರ ಕಡೆಗೆ ಕೃಪಕಟಾಕ್ಷ ತೋರಿಸ್ತಾರೋ ಅವರು ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿತಾರೆ. ಇನ್ನು ಇದೀಗ ಎಲಿಮಿನೇಷನ್ ವಿಚಾರಕ್ಕೆ ಬರ್ತೀನಿ. ಕಳೆದ ವಾರ ನಾನೊಂದು ವಿಡಿಯೋವನ್ನು ಮಾಡಿದ್ದೆ, ಚಕ್ರವರ್ತಿ ಚಂದ್ರಚೂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ. ಆನಂತರ ಮತ್ತೊಂದು ವಿಡಿಯೋವನ್ನು ಮಾಡಿದ್ದೆ, ಇಲ್ಲ ಬಿಗ್ ಬಾಸ್ನಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಚಂದ್ರಚೂಡ್ ಹೋಗ್ತಾ ಇಲ್ಲ ಅಂತ. ಆಗ ತುಂಬ ಜನ ಹೇಳಿದ್ರಿ, ಏನ್ರಿ ರಾಂಗ್ ಇನ್ಫಾರ್ಮೇಷನ್ ಅನ್ನು ಕೊಟ್ರಿ ಅಂತ ಹೇಳಿ. ಇಲ್ಲ, ಮೊದಲೇ ಚಂದ್ರಚೂಡ್ ಅವರನ್ನ ಹೊರಗಡೆ ಕಳಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಈ ವೀಕೆಂಡ್ನಲ್ಲಿ ಎಲಿಮಿನೇಷನ್ ಮಾಡೋದು ಬೇಡ, ವೀಕೆಂಡ್ನಲ್ಲಿ ಎಲಿಮಿನೇಟ್ ಮಾಡೋ ಮೂಲಕ ಒಂದು ಟ್ವಿಸ್ಟ್ ಅನ್ನು ಕೊಡೋಣ, ಜನರಿಗೊಂದು ಸರ್ಪ್ರೈಸ್ ಅನ್ನು ಕೊಡೋಣ ಅಂತ ಹೇಳಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಯಿತು. ಆ ಕಾರಣಕ್ಕಾಗಿ ವೀಕೆಂಡ್ ಎಲಿಮಿನೇಷನ್ ನಡೀಲಿಲ್ಲ. ಅದರ ಬದಲಾಗಿ ಮಿಡ್ ವೀಕ್ ಅಂದ್ರೆ ವಾರದ ಮಧ್ಯದಲ್ಲಿ ಎಲಿಮಿನೇಷನ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ಕೊಂಡ್ರು. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಟಾಸ್ಕ್ಗಳನ್ನ ಕೊಡ್ತಾ ಇದ್ರು. ಒಂದು ಫೋನ್ ಬರುತ್ತಂತೆ, ಅದರಲ್ಲೆಲ್ಲರೂ ಕೂಡ ಮಾತನಾಡ್ತಾರಂತೆ, ಅದ್ರ ಮೂಲಕ ಒಂದು ಸಂದೇಶವನ್ನ ಕೊಡ್ತಾರಂತೆ. ಅದನ್ನ ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ದೀರಿ. ಇದೀಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಫೈನಲಿ ಚಕ್ರವರ್ತಿ ಚಂದ್ರಚೂಡ್ ಮನೆಯಿಂದ ಹೊರಗಡೆ ಬಿದ್ದಿದ್ದಾರೆ. ಮನೆಯ ಮುಖ್ಯ ದ್ವಾರದಿಂದಲೇ ಚಂದ್ರಚೂಡ್ ಹೊರಗಡೆ ಹೋಗಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ದಿಢೀರ್ ಅಂತ ಹೇಳಿ ಏನಾದ್ರು ಯಾರಿಗೂ ಗೊತ್ತಿಲ್ಲದ ಹಾಗೆ ಯಾರನ್ನಾದ್ರೂ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರ ಹಾಗೆ ಹೀಗೆ ಅಂತೇಳಿ. ಅಂಥದ್ದೇನು ಕೂಡ ಆಗಿಲ್ಲ. ಬಿಗ್ ಬಾಸ್ನ ಕಡೆಯಿಂದ ಒಂದು ಫೋನ್ ಬರುತ್ತೆ, ಅದರಲ್ಲಿ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಾರೆ, ಮುಖ್ಯ ದ್ವಾರದ ಮೂಲಕ ಚಂದ್ರಚೂಡ್ ಅವರು ಹೊರಗಡೆ ಹೋಗಬೇಕು ಅಂತ ಹೇಳಿ. ಆ ಪ್ರಕಾರವಾಗಿ ಚಕ್ರವರ್ತಿ ಚಂದ್ರಚೂಡ್ ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಿದ್ದಿದ್ದಾರೆ. ಇದರಲ್ಲಿ ತುಂಬ ಸರ್ಪ್ರೈಸ್ ಅಥವಾ ಚಂದ್ರಚೂಡ್ ಹೊರಗಡೆ ಹೋಗ್ಬಿಟ್ರಾ ಅಂತ ಅಂದ್ಕೊಳ್ಳೋದು ಏನು ಕೂಡ ಇಲ್ಲ. ಮೊದಲೇ ಡಿಸೈಡ್ ಆಗಿತ್ತು ವೀಕೆಂಡ್ನಲ್ಲೇ ಚಂದ್ರಚೂಡ್ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಬೇಕು ಅಂತ ಹೇಳಿ. ಆದರೆ ಸ್ವಲ್ಪ ಸರ್ಪ್ರೈಸ್ ಇರಲಿ ಎನ್ನುವಂಥ ಕಾರಣಕ್ಕಾಗಿ ಚಂದ್ರಚೂಡ್ ಅವರನ್ನ ಇದೀಗ ಮಿಡ್ ವೀಕಲ್ಲಿ ಹೊರಗಡೆ ಕಳಿಸಲಾಗಿದೆ. ಇನ್ನು ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ನಡೆಯುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಬಟ್ ಸುದೀಪ್ ಅವರು ಹೇಳ್ತಾ ಇದ್ರು, ನಾನು ನೆಕ್ಸ್ಟ್ ಈ ಸ್ಟೇಜ್ಗೆ ಬರುವಂತ ಸಂದರ್ಭದಲ್ಲಿ ಕೇವಲ ಒಬ್ರು ಮಾತ್ರ ಮನೆಯಿಂದ ಹೊರಗಡೆ ಹೋಗಿರ್ತಾರೆ ಅಂತ ಹೇಳಿ. 9 ಜನ ಇದ್ರು. 9 ಜನರಲ್ಲಿ ಈಗ ಒಬ್ರು ಹೋದ್ರು ಅಂದ್ರೆ 8 ಜನ ಉಳ್ಕೊಳ್ತಾರೆ. ಐ ಥಿಂಕ್ ಈ ವೀಕೆಂಡ್ನಲ್ಲಿ ಅಂದ್ರೆ ಸುದೀಪ್ ಅವ್ರು ಬರ್ತಾರಲ್ಲ ಸಂಡೇ, ಅವತ್ತು ಇಬ್ಬರನ್ನ ಹೊರಗಡೆ ಕಳಿಸುವಂತ ಸಾಧ್ಯತೆ ಇದೆ. ಅಲ್ಲಿಗೆ ಈಗ 9ರಲ್ಲಿ ಒಬ್ರು ಹೋದ್ರು ಅಂದ್ರೆ 8 ಜನ ಆಗ್ತಾರೆ, 8ರಲ್ಲಿ ಇಬ್ರು ಹೋದ್ರು ಅಂದ್ರೆ 6 ಜನ ಉಳ್ಕೊಳ್ತಾರೆ. ಆ ಫೈನಲ್ ವೀಕ್ ಇರುತ್ತಲ್ಲ, ಆ ವೀಕ್ನಲ್ಲಿ ಮಿಡ್ ವೀಕ್ನಲ್ಲಿ ಒಬ್ರನ್ನ ಹೊರಗಡೆ ಕಳಿಸಿ ಫೈನಲ್ಗೆ 5 ಜನರನ್ನ ಉಳಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಅಂತೂ ಇಂತೂ ಚಂದ್ರಚೂಡ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಚಕ್ರವರ್ತಿ ಚಂದ್ರಚೂಡ್ ಮನೇಲಿ ಉಳ್ಕೊಂಡಾಗ ತುಂಬಾ ಜನ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸಿಟ್ಟನ್ನ ಹೊರ ಹಾಕ್ತಾ ಇದ್ರು. ಯಾಕೆ ಬಿಗ್ ಬಾಸ್ನವರು ಈ ತರ ಮಾಡ್ತಾ ಇದ್ದಾರೆ, ಪದೇ ಪದೇ ಇಷ್ಟೆಲ್ಲ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಇಷ್ಟೆಲ್ಲ ಒತ್ತಡವನ್ನ ಹೇರ್ತಾ ಇದ್ರು ಕೂಡ ಚಂದ್ರಚೂಡ್ ಅವರನ್ನ ಯಾಕೆ ಉಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇದರಲ್ಲಿ ಉಳಿಸ್ಕೊಳ್ಳುವಂಥ ಪ್ರಶ್ನೆ ಏನೂ ಇಲ್ಲ. ಬಟ್ ಒಂದು ಸ್ವಲ್ಪ ಟ್ವಿಸ್ಟ್ ಇರಲಿ, ಒಂದಷ್ಟು ಸರ್ಪ್ರೈಸ್ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಚಂದ್ರಚೂಡ್ ಹೊರಗಡೆ ಹೋಗೋದಕ್ಕೆ ರೀಸನ್ ಏನು ಅನ್ನೋದನ್ನು ಸಪ್ರೇಟ್ ಆಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಶುಭ ಪುಂಜ ಮತ್ತೆ ಚಂದ್ರಚೂಡ್ ಇವರಲ್ಲಿ ಯಾರೊಬ್ರು ಹೋಗ್ಬೋದು ಅಂತ ಚರ್ಚೆ ಆಗ್ತಿತ್ತು. ಬಟ್ ಶುಭ ಪುಂಜ ಆರಂಭದಿಂದಲೂ ಕೂಡ ಬಿಗ್ ಬಾಸ್ ನಲ್ಲಿ ಇದ್ದಂಥವ್ರು. ಬಟ್ ಚಂದ್ರಚೂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ತಾರಲ್ಲ, ಅಂತ ಸ್ಪರ್ಧಿಗಳನ್ನ ಬಿಗ್ ಬಾಸ್ ನಲ್ಲಿ ಕೊನೆಯವರೆಗೂ ಕೂಡ ಉಳಿಸಿಕೊಳ್ಳುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಇಲ್ಲಿವರೆಗೆ ಸಾಕಷ್ಟು ಸೀಸನ್ಗಳು ನಾವು ನೋಡಿದ್ದೇವೆ, ಯಾವುದೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ಕೂಡ ಕೊನೆಯವರೆಗೆ ಉಳಿಸ್ಕೊಂಡಿಲ್ಲ, ಅವ್ರನ್ನ ಮೊದಲೇ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಅದೇ ರೀತಿಯಾಗಿ ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ 3 ಜನ ಬಂದಿದ್ರು, ವೈಜಯಂತಿ, ಪ್ರಿಯಾಂಕಾ ತಿಮೇಶ್, ಅದೇ ರೀತಿಯಾಗಿ ಚಕ್ರವರ್ತಿ ಚಂದ್ರಚೂಡ್. ವೈಜಯಂತಿ ಆರಂಭದಲ್ಲೇ ನನ್ನ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೋದ್ರು. ಪ್ರಿಯಾಂಕಾ ತಿಮೇಶ್ ಕೂಡ ಲಾಸ್ಟ್ ವೀಕ್ ಎಲಿಮಿನೇಟ್ ಆಗಿದ್ರು. ಈ ವಾರ ಅವರ ಬೆನ್ನಲ್ಲೇ ಚಕ್ರವರ್ತಿ ಚಂದ್ರಚೂಡ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಫೈನಲಿ ಚಂದ್ರಚೂಡ್ ಹೊರ ಹೋಗಿದ್ದಕ್ಕೆ ಜನ ಸಹಜವಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಬಹಳ ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರು ಬಳಸಿದಂತ ಪದಕ್ಕೆ, ಅವರು ಇದ್ದಂತ ರೀತಿಗೆ, ಅವರ ವ್ಯಕ್ತಿ ಮತ್ತೆ ವ್ಯಕ್ತಿತ್ವವನ್ನು ತೋರಿಸಿದಂತ ಎಲ್ಲ ಪರಿಗೆ ಜನ ಬೇಸರವನ್ನು ವ್ಯಕ್ತಪಡಿಸಿದ್ರು. ಸುದೀಪ್ ಅವರು ಕೂಡ ಹಿಗ್ಗಾಮುಗ್ಗಾ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಕ್ಲಾಸ್ ತೆಗೆದುಕೊಂಡ ಸಂದರ್ಭದಲ್ಲೂ ಕೂಡ ಚಂದ್ರಚೂಡ್ ಸುಮ್ಮನೆ ಆಗಲಿಲ್ಲ, ತಮ್ಮಂತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಂಡ್ರು. ಜೊತೆಗೆ ಸುದೀಪ್ ಅವರಿಗೆ ಒಂದು ಹಂತದಲ್ಲಿ
ಎದುರೇಟನ್ನು ಕೊಡುವಂಥ ಅಥವಾ ಎದುರು ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಪದೇ ಪದೇ ನನ್ನನ್ನೇ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ, ನನಗೆ ಕ್ಲಾಸ್ ತೆಗೆದುಕೊಳ್ತಿದ್ದೀರಿ ಹಾಗೆ ಅಂತೇಳಿ ಅದಕ್ಕೂ ಕೂಡ ಸುದೀಪ್ ಅವರು ತಕ್ಕಾದಂಥ ಉತ್ತರವನ್ನು ಕೊಡ್ತಾರೆ. ಇನ್ನೊಂದು ಕಡೆಯಿಂದ ಪ್ರಿಯಾಂಕಾ ತಿಮ್ಮೇಶ್ ಅವರಿಗೆ ಅಶ್ಲೀಲ ಚಿಹ್ನೆಯನ್ನು ತೋರಿಸಿದಂಥ ಕಾರಣಕ್ಕಾಗಿ ತುಂಬ ಜನ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು. ಚಂದ್ರಚೂಡ್ ಸರಿಯಾದ ರೀತಿಯಲ್ಲಿ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ. ಈಗಾಗಲೇ ಚಂದ್ರಚೂಡ್ ಸುದೀಪ್ ಅವ್ರ ಎದುರುಗಡೆ ಹೇಳಿದ್ರು, ಆಯ್ತು ಕ್ಷಮಿಸ್ಬಿಡಿ, ನಾನು ಇಂಥ ತಪ್ಪನ್ನು ಮತ್ತೊಮ್ಮೆ ಮಾಡೋದಿಲ್ಲ, ತಪ್ಪಾಯಿತು, ಆ ರೀತಿಯಾಗಿ ಹೇಳಬಾರ್ದಿತ್ತು ಅಂತ ಹೇಳಿ. ಆದರೆ ಜನರ ಆಗ್ರಹ ಜಾಸ್ತಿ ಆಗಿತ್ತು. ಇಲ್ಲ, ಸರಿಯಾದ ರೀತಿಯಲ್ಲಿ ಇನ್ನೊಮ್ಮೆ ಕ್ಷಮೆಯನ್ನ ಕೇಳಲೇಬೇಕು ಅಂತ ಹೇಳಿ ಅಂತಿಮವಾಗಿ ಇದೀಗ ಚಂದ್ರಚೂಡ್ ಕ್ಯಾಮ್ರಾ ಮುಂದೆ ಬಂದು ಪ್ರಿಯಾಂಕಾ ತಿಮ್ಮೇಶ್ ಅವರಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ಹಾಗೆ ನಾಡಿನ ಜನತೆಯ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ನಾನು ಯಾವುದೋ ಸಿಟ್ಟಿನಲ್ಲಿ ಅಥವಾ ಯಾವುದೋ ಒಂದು ಫ್ಲೋನಲ್ಲಿ ಆ ರೀತಿಯಾಗಿ ಮಾಡಿಬಿಟ್ಟೆ, ಇನ್ನು ಮುಂದೆ ಅಂತಹ ತಪ್ಪುಗಳು ಆಗೋದಿಲ್ಲ ಎನ್ನುವಂಥ ಮಾತನ್ನ ಚಂದ್ರಚೂಡ್ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಚಂದ್ರಚೂಡ್ ಬಿಗ್ ಬಾಸ್ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಎಲ್ಲರ ಮನಗೆಲ್ಲುವಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದರು. ದಿವ್ಯಾ ಸುರೇಶ್ ಅವ್ರನ್ನ ಮಗಳು ಎನ್ನುವ ಮೂಲಕ ಅಥವಾ ಅವ್ರ ಮಗಳಿಂದ ಒಂದು ಪತ್ರ ಬಂದಿರುತ್ತೆ, ಅಲ್ಲೂ ಸ್ವಲ್ಪ ಮಟ್ಟಿಗೆ ಅವರು ಭಾವುಕರಾಗ್ತಾರೆ. ಒಂದಷ್ಟು ಭಾವನಾತ್ಮಕ ವಿಚಾರಗಳ ಮೂಲಕ ಎಲ್ಲರ ಮನವನ್ನು ಗೆದ್ದಿದ್ರು. ಹಾಗೆ ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳು ಕೂಡ ಚಂದ್ರಚೂಡ್ ಅವರಿಗೆ ಬಹಳ ಕ್ಲೋಸ್ ಆಗಿದ್ರು, ಬಹಳ ಆತ್ಮೀಯರಾಗಿದ್ದರು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅದೆಲ್ಲವೂ ಕೂಡ ಉಲ್ಟಾ ಆಗಿಬಿಡ್ತು. ಅವರು ದಿವ್ಯಾ ಸುರೇಶ್ ಮತ್ತು ಮಂಜು ಪಾವಗಡಗೆ ಸಂಬಂಧವನ್ನು ಕಟ್ಟಿದ್ದು, ಅವರ ಬಗ್ಗೆ ಏನೇನೋ ಮಾತನಾಡಿದ್ದು, ಅವರಿಗೆ ಬಳಸಿದಂಥ ಒಂದಷ್ಟು ಪದ ಜನರಿಗೆ ಇಷ್ಟ ಆಗಿರಲಿಲ್ಲ. ಹಾಗೆ ಬೀಪ್ ಸೌಂಡ್ ಹಾಕುವಷ್ಟರ ಮಟ್ಟಿಗೆ ಒಂದಷ್ಟು ಅಶ್ಲೀಲವಾದಂಥ ಪದಬಳಕೆಯನ್ನು ಮಾಡಿದ್ರು. ಪ್ರಿಯಾಂಕಾ ತಿಮ್ಮೇಶ್ಗೆ ತೋರಿಸಿದಂಥ ಚಿಹ್ನೆ ಈ ಮೂಲಕ ಜನರಿಂದ ಚಿಮಾರಿ ಹಾಕಿಸ್ಕೊಳ್ಳುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಚಂದ್ರಚೂಡ್ ಕೊನೆಗೆ ಸ್ವಲ್ಪ ಮಟ್ಟಿಗೆ ಬದಲಾಗ್ಬಿಟ್ರು. ನನ್ನ ವ್ಯಕ್ತಿತ್ವ ಇದಲ್ಲ, ನಾನು ಯಾವುದೋ ರೀತಿ ಇದ್ದವನು, ಯಾಕೆ ಹೀಗಾಗ್ಬಿಟ್ಟೆ, ಹೊರಗಡೆ ಬರೀ ನೆಗೆಟಿವ್ ಆಗಿ ನಾನು ಜನರಿಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಂಡ್ಬಿಟ್ರು. ಆನಂತರ ಎಲ್ರಿಗೂ ಸಂಬಂಧಪಟ್ಟಾಗ ಒಂದಷ್ಟು ಕವಿತೆಗಳನ್ನು ಬರೆಯೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ರು. ಅರವಿಂದ ದಿವ್ಯಾ ಹುಡುಗ ಆಗಿರ್ಬೋದು, ಮಂಜು ಪಾವಗಡ ಆಗಿರ್ಬೋದು, ಇವರೆಲ್ಲರಿಗೂ ಸಂಬಂಧಪಟ್ಟಾಗ ಒಂದಷ್ಟು ಬರಹಗಳನ್ನು ಅಂದ್ರೆ ಒಂದು ಕವಿತೆಗಳನ್ನು ಬರೀತಾ ಇದ್ರು. ಈ ಮೂಲಕ ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳ ಮನಗೆಲ್ಲುವಲ್ಲಿ ಕೊನೆಗೆ ಚಂದ್ರಚೂಡ್ ಯಶಸ್ವಿ ಆಗಿದ್ರು. ಆದರೆ ಚಂದ್ರಚೂಡ್ ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇನ್ನು ಯಾರ್ಯಾರು ಎಲಿಮಿನೇಟ್ ಆಗ್ಬೋದು, ಫೈನಲ್ಗೆ ಯಾರು ಬರಬಹುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅಂಥದ್ದೊಂದು ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ. ಹೆಚ್ಚು ಕಡಿಮೆ ಫೈನಲ್ಗೆ ಅರವಿಂದ್ KP, ಮಂಜು ಪಾವಗಡ, ದಿವ್ಯಾ ಸುರೇಶ್, ದಿವ್ಯಾ ಉರುಡುಗ, ಪ್ರಶಾಂತ್ ಸಂಬರ್ಗಿ ಇವರೆಲ್ಲರೂ ಕೂಡ ಫೈನಲ್ನಲ್ಲಿ ಕಾಣಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಫೈನಲ್ ಒಳಗಡೆಯೇ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅಂದರೆ ನೋಡಿದಂಥವರು ಶುಭ ಪುಂಜ ಬಾಕಿ ಉಳ್ಕೊಳ್ತಾರೆ. ಅವ್ರ ಮನೆಯಿಂದ ಹೊರಗಡೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶಮಂತ್ ಕೂಡ ಮನೆಯಿಂದ ಹೊರಗಡೆ ಹೋಗುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಏನು ನೋಡಿದಂತೆ ಅವರೆಲ್ಲರೂ ಕೂಡ ಫೈನಲ್ ವೀಕ್ನಲ್ಲಿ ಕಾಣಿಸ್ಕೊಳ್ಬಹುದು. ಅಂತಿಮವಾಗಿ ಟ್ರೋಫಿಯನ್ನು ಯಾರು ಎತ್ತಿ ಹಿಡಿತಾರೆ ಅಂತೇಳಿ ಸದ್ಯಕ್ಕಂತೂ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಟ್ಟಾರೆಯಾಗಿ ಇಬ್ಬರ ನಡುವೆ ಅಂತೂ ತೀವ್ರವಾದಂಥ ಪೈಪೋಟಿ ಇದ್ದೇ ಇದೆ. ಅದು ಒಂದು ಕಡೆಯಿಂದ ಮಂಜು ಪಾವಗಡ, ಮತ್ತೊಂದು ಕಡೆಯಿಂದ ಅರವಿಂದ್ KP. ಇನ್ನು ಆರಂಭದಲ್ಲಿ ಫೈನಲ್ ವೀಕ್ನಲ್ಲಿ ಯಾರು ಕಾಣಿಸ್ಕೊಳ್ಬೋದು ಅನ್ನೋ ಒಂದು ಹೆಸರು ನಾನು ಮರ್ತ್ಬಿಟ್ಟೆ, ಅದು ವೈಷ್ಣವಿಗೆ ಸಂಬಂಧಪಟ್ಟ ಹಾಗೆ. ವೈಷ್ಣವಿ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹೇಳೋದಿಕ್ಕಾಗೋದಿಲ್ಲ ಯಾರ್ಯಾರು ಅಂತಿಮವಾಗಿ ಉಳ್ಕೊಳ್ತಾರೆ, ಯಾರ್ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತೇಳಿ. ಒಟ್ಟಾರೆಯಾಗಿ ಒಂದಷ್ಟು ಕುತೂಹಲ ನಿರೀಕ್ಷೆಗಳಲ್ಲೂ ಕೂಡ ದುಪ್ಪಟ್ಟು ಆಗ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆಯಾಗಿ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಮ್ಮ ವಿಡಿಯೋಸ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು, ಇಂಥದ್ದೇ ಸ್ಟೋರಿಗಳನ್ನು ಕೊಡಬೇಕು ಎನ್ನುವಂಥ ಅಭಿಲಾಷೆ ನಿಮ್ಮಲ್ಲಿ ಏನಾದಿದ್ರೆ ಅದನ್ನು ಕೂಡ ತಿಳಿಸಿ. ಅಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು.